ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ, ಹಾಗೆ ಇಂಪನ ಎಷ್ಟು ಖುಷಿ ಪಟ್ಲು ಅಂತ ನೀವು ನೋಡಿದ್ರಿ. ದುಬಾರಿ ಎಲಿಫೆಂಟ್ ಆದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದೆ ನಾಗರಹೊಳೆ ಟೈಗರ್ ರಿಸರ್ವ್ಗೆ. 58 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು ದುಬಾರೆಯಿಂದ ನಾಗರಹೊಳೆ ಟೈಗರ್ ರಿಸರ್ವ್ ಬರೋಕ್ಕೆ. ನಾವು ಆಲ್ಮೋಸ್ಟ್ 1 ಅವರ್ 40 ಮಿನಿಟ್ಸ್ ಹಾಕಿ ತೊಗೊಂಡ್ವಿ. ಅಲ್ಲಿಂದ ನಾವು ಎಂಟ್ರಿ ಆಗಿದ ತಕ್ಷಣ ಅಲ್ಲೊಂದು ಚೆಕಿಂಗ್ ಇರುತ್ತೆ. ಚೆಕಿಂಗಲ್ಲಿ ನಮ್ಮ ಹೆಸರು ಹಾಗೆ ಗಾಡಿ ನಂಬರ್ ಎಲ್ಲ ತೊಗೊಂಡು ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ನಮ್ಮದು ಎಂಟ್ರಿ ಎಷ್ಟೊತ್ತಿಗೆ ಹಾಗೆ ಎಕ್ಸಿಟ್ ಎಷ್ಟು ಒಳಗಡೆ ನಾವು ಹೋಗಬೇಕು ಅಂತ ಕೂಡ ಅದರಲ್ಲಿ ಇರುತ್ತೆ. ಇನ್ ಕೇಸ್ ನಾವು 1 ಅವರ್ ಒಳಗಡೆ ನಾವು ಎಕ್ಸಿಟ್ ಆಗಿಲ್ಲ ಅಂದರೆ ನಮಗೆ ಅಲ್ಲಿ ಫೈನ್ ಕೂಡ ಮೆನ್ಷನ್ ಆಗಿತ್ತು. 1100 ಚೇಂಜ್ ಏನೋ ಫೈನ್ ಕೂಡ ಮೆನ್ಷನ್ ಆಗಿತ್ತು. ನೋಡಿ, ಫಸ್ಟ್ ನಮಗೆ ಹಾಯ್ ಅಂತ ವೆಲ್ಕಮ್ ಮಾಡಿದ್ದೆ ಈ ಜಿಂಕೆಗಳು ನೋಡಿದ ತಕ್ಷಣ ನಮಗಂತೂ ಫುಲ್ಲು ಖುಷಿ. ಇಂಪನ ನಾವು ಹೋಗೋವರೆಗೂ ಮಲಗಿದ್ಲು. ನಾವು ಕೂಡ ಅವಳು ಮಲಗಿದ್ಲಿ ಅಂತ ಸುಮ್ಮನೆ ಇದ್ವಿ, ಯಾಕಂದರೆ ಸಫಾರಿನ ಎಂಜಾಯ್ ಮಾಡಬೇಕು ಅಂತ. ಹಾಗೆ ಅವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು. ಇನ್ ಕೇಸ್ ಯಾವುದೇ ಪ್ರಾಣಿ ಮೂವ್ ಆಗ್ತಿದ್ರೆ ನಾವು ಪಾಸ್ ಮಾಡಿ ಅದು ಹೋಗೋವರೆಗೂ ಕಾದು ಹೋಗಬೇಕು ಅಂತ. ಆಮೇಲೆ ಅಲ್ಲಿ ಸ್ಟ್ರಿಕ್ಟಾಗಿ ಹೇಳಿದರು ಕೂಡ ಹಾರ್ನ್ ಎಲ್ಲೂ ಮಾಡೋಂಗಿಲ್ಲ ಅಂತ. ನಾವೆಲ್ಲ ರೂಲ್ಸ್ನೂ ಫಾಲೋ ಮಾಡಬೇಕು ಅಂತ ಇಂಟೆನ್ಷನಲ್ಲಿ ಹೋಗಿದ್ದು. ಬಟ್ 1 ರೂಲ್ಸ್ನ ನಾವು ಬ್ರೇಕ್ ಮಾಡಿದ್ವಿ. ಅದೇ ಅವರು ವಿಂಡೋಸ್ನ ಇಳಿಸೋಂಗಿಲ್ಲ ಅಂತ ಹೇಳಿದರು. ಬಟ್ ನಾವು ಎಂಜಾಯ್ ಮಾಡ್ಬೋದು, ಯಾರೂ ಇಲ್ಲ ಅಂತ ವಿಂಡೋಸ್ ಇಳಿಸಿದ್ವಿ. ಅಲ್ಲಿಂದ ಹೋಗಿ ನಾವು ಸಫಾರಿಗೆ ಟಿಕೆಟ್ ತೊಗೊಂಡ್ವಿ. ಸಫಾರಿ ಒಬ್ಬರಿಗೆ 1000 ರುಪೀಸ್. ಸೊ ನನಗೂ ಪ್ರೀತಿಗೂ ಸೇರಿ 2000 ರುಪೀಸ್ ನಾವು ಪೇ ಮಾಡಿದ್ವಿ. ಸಫಾರಿ ಸ್ಟಾರ್ಟಿಂಗಲ್ಲಿ ತುಂಬಾ ಎಂಜಾಯ್ಮೆಂಟ್ ಇತ್ತು, ಯಾಕಂದರೆ ಅನಿಮಲ್ಸ್ನ ನೋಡ್ತಿದ್ವಿ. ಫಸ್ಟ್ ನಾವು ನೋಡಿದ್ದೆ ಜಿಂಕೆ. ಬರ್ತಾನು ನೋಡಿದ್ವಿ, ಬಟ್ ಸಫಾರಿಯಲ್ಲಿ ನೋಡ್ತಿದ್ದಾಗ ಇಂಪನ ಜಿಂಕೆ ಅಂತ ಕೂಗಿದ್ದು ತುಂಬಾ ಖುಷಿ ಇತ್ತು. ಸಫಾರಿಗೆ ಬಂದವ್ರಿಗೆಲ್ರಿಗೂ ಹುಲಿ ನೋಡಬೇಕು ಅನ್ನೋದೇ ಆಸೆ. ಬಟ್ ಎಲ್ಲರೂ ಅಷ್ಟು ಲಕ್ಕಿ ಇರೋಲ್ಲ. ಎಲ್ಲೋ ಕೆಲವ್ರಿಗೆ ಮಾತ್ರ ನಮ್ಮ ಹುಲಿರಾಯ ಕಾಣಿಸೋದು. ಬಟ್ ಇಲ್ಲಂತೂ ಜಿಂಕೆಗಳೇ ಜಾಸ್ತಿ. ನಾನು ಪ್ರೀತು ಮಾತಾಡ್ತಿದ್ವಿ, ಇಲ್ಲಿ ಟೈಗರ್ ರಿಸರ್ವ್ ಅನ್ನೋದು ಬದಲು ಜಿಂಕೆ ರಿಸರ್ವ್ ಅಂತ ಇಡಬೇಕಿತ್ತು ಅಂತ, ಯಾಕಂದರೆ ಅಷ್ಟು ಜಿಂಕೆ ಇತ್ತು. ನೋಡ್ತಾ ಇದ್ದೀರಾ, ಇದು ವಾಲ್ಮೀಕಿ ಆಶ್ರಮ ಶಾಲೆ. ಇಲ್ಲಿ ಸ್ಟಾಫ್ ಮಕ್ಕಳಿಗೆಲ್ಲ ಅಲ್ಲಿನೇ ಪಾಠಗಳು ನಡೆಯುತ್ತೆ. ಅದೆಲ್ಲ ನೋಡಿಕೊಂಡು ನಾವು ಫಾರೆಸ್ಟ್ ಒಳಗೆ ಹೋದ್ರಿ. ಫಾರೆಸ್ಟ್ ಒಳಗೆ ಹೋಗಿದ ತಕ್ಷಣ ಎಕ್ಸೈಟ್ಮೆಂಟ್ಗಿಂತ ಸ್ವಲ್ಪ ಭಯ ಆಗ್ತಿತ್ತು. ಇಂಪನ ಮಧ್ಯ ಕೂಗ್ತಾಯಿದ್ಲು. ಅವರು ಹೇಳ್ತಾಯಿದ್ರು ಮಗುಗೆ ಸಮಾಧಾನ ಮಾಡಿ ಅಂತ. ಇನ್ ಕೇಸ್ ಅವಳು ಜೋರಾಗಿ ಕೂಗಿದ್ರೆ ಅನಿಮಲ್ಸ್ ರಿಯಾಕ್ಟ್ ಆಗುತ್ತೆ ಅಂತ. ನಾವು ಸಫಾರಿಲಿ ಒಂದಂತೂ ತುಂಬ ಎಂಜಾಯ್ ಮಾಡಿದ್ವಿ. ಅದೇ ನಂತರ ಇದು ಆಫ್ ರೋಡಿಂಗ್ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು, ಯಾಕಂದರೆ ಅಲ್ಲಿ ಮಳೆ ಬಂದಿದ್ದರಿಂದ ತುಂಬಾ ಕೊಚ್ಚೆ ಆಗಿಬಿಟ್ಟಿತ್ತು. ಬಟ್ ಅಲ್ಲಿ 2-3 ಕಡೆ ನಮಗನ್ನಿಸ್ತು ಇಲ್ಲ ಜೀಪ್ ಸ್ಟಕ್ ಆಯಿತು ಅಂತ. ಬಟ್ ಇದು 4x4 ಆಗಿದ್ದರಿಂದ ನಮಗಂತೂ ತುಂಬಾ ಥ್ರಿಲ್ಲಿಂಗ್ ಅನ್ನಿಸ್ತಿತ್ತು. ಅವರು ಓಡಿಸ್ತಿದ್ದ ರೀತಿಯೂ ಅಷ್ಟೇ ಕ್ರೇಜಿಯಾಗಿತ್ತು. ಇಂಪನಾಗೂ ಫುಲ್ ಖುಷಿ ಅನ್ನಿಸ್ತಿತ್ತು ರೈಡಿಂಗಲ್ಲಿ. ಅವಳು ಒಂದು ಕಡೆನೂ ಕೂಡ ಮಲಗಿಲ್ಲ. ಸಫಾರಿಗೆ ಬಂದವ್ರಿಗೆಲ್ರಿಗೂ ಅನ್ನಿಸ್ತಿತ್ತು ವೈಲ್ಡ್ ಅನಿಮಲ್ಸ್ನ ನೋಡಲೇಬೇಕು ಅಂತ. ಬಟ್ ಆದರೆ ಎಲ್ಲರೂ ಲಕ್ಕಿ ಇರಲ್ಲ ಅನಿಸುತ್ತೆ. ನಮಗೆ ಯಾವುದೇ ರೀತಿ ವೈಲ್ಡ್ ಅನಿಮಲ್ಸ್ನ ನೋಡೋಕ್ಕೆ ಸಿಗಲಿಲ್ಲ. ವರ್ವೆಟ್ ಮಂಕಿ, ದ ಮಂಕಿ ವಿತ್ ಅ ಬ್ಲ್ಯಾಕ್ ಫೇಸ್, ಇದೊಂದು ನೋಡಿದ್ವಿ. ಅದಾದ ನಂತರ ಮುಂದೆ ಹೋಗಿ ನಾವು ನೋಡಿದ್ದೆ ಪಿಕಾಕ್ಸ್. ತುಂಬಾ ಪಿಕಾಕ್ಸ್ ನೋಡಿದ್ರಿ. ಬಟ್ ನಾನು ವಿಡಿಯೋ ಶೂಟ್ ಮಾಡೋ ಅಷ್ಟೊತ್ತಲ್ಲಿ ಎಲ್ಲನೂ ಮುಂದೆ ಹೋಗಿತ್ತು. ಆಲ್ಮೋಸ್ಟ್ 5 to 6 ಪಿಕಾಕ್ಸ್ ಒಂದೇ ಜಾಗದಲ್ಲಿತ್ತು. ಲೈಕ್ ಫೀಮೇಲ್ಸೇ ಜಾಸ್ತಿ ಇದ್ದಿದ್ದು. ಅದಾದಮೇಲೆ ಪಾಪ ಅವ್ರು ತುಂಬಾ ಟ್ರೈ ಮಾಡಿದ್ರು. ಲೈಕ್ ಒಂದೇ ಪ್ಲೇಸಸ್ ಅಲ್ದಿರೆ ಆಲ್ಮೋಸ್ಟ್ 3-4 ಪ್ಲೇಸಸ್ಗೆ ನಮ್ಮನ್ನ ಕರ್ಕೊಂಡೋದ್ರು. ಎಲ್ಲಿ ಪಾಂಡ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಅನಿಮಲ್ಸ್ ಬರುತ್ತೆ ಅಂತ. ಬಟ್ ಯಾವ ಅನಿಮಲ್ಸು ಸಿಗಲಿಲ್ಲ. ಪಾಪ ಅವರಂತೂ ತುಂಬಾ ಟ್ರೈ ಮಾಡಿದ್ರು. ದೂರದಲ್ಲಿ ಯಾವುದೋ ಒಂದು ಎಲಿಫೆಂಟ್ನ ತೋರಿಸಿದ್ರು, ಬಟ್ ಯಾರಿಗೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ಅವ್ರಿಗೂ ಕಾಲ್ಸ್ ಬರ್ತಿತ್ತು ಲೈಕ್ ಇಲ್ಲಿದೆ ಅಲ್ಲಿದೆ ಅಂತ. ಬಟ್ ನಾವು ಹೋಗೋ ಅಷ್ಟೊತ್ತಲ್ಲಿ ಅಲ್ಲಿ ಯಾವ ಅನಿಮಲ್ಸು ಇರ್ತಿರ್ಲಿಲ್ಲ. ಈ ಥರ ಆಫ್ ರೋಡಿಂಗ್ ಮಾತ್ರ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲರೂ. ಕೊನೆಗೆ ಲಾಸ್ಟ್ ಟೈಮಲ್ಲಿ ಸ್ಟಕ್ ಆದಾಗ ಎಲ್ಲರೂ ದೇವ್ರನ್ನ ಕೂಡ ಬೇಡ್ಕೊಂಡ್ವಿ, ಲೈಕ್ ಮೂವ್ ಆಗಲಿ ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವು
ಸಫಾರಿಲಿ ಏನೂ ವರ್ಕೌಟ್ ಆಗಿಲ್ಲ ಅಂತ ನಾವು ಕಾರಲ್ಲಿ ಬರಬೇಕಾದಾಗ ಎಷ್ಟು ಅನಿಮಲ್ಸ್ ನೋಡಿದ್ರಿ, ಈ ಥರ ಕಾಡಂದಿ ನೋಡಿದ್ರಿ, ಹಾಗೆ ರೋಡ್ ಸೈಡಲ್ಲಿ ಈ ಥರ ಕೋತಿಗಳು ನೋಡಿದ್ವಿ, ಎಷ್ಟೊಂದು ಕೋತಿಗಳು ನೋಡಿದ್ವಿ. ಮುಂದೆ ಕಾಡ್ಕೋಣಗಳಂತೂ ತುಂಬ ನೋಡಿದ್ವಿ. ಇಂಪನ ನೋಡಿ ಅಂಬ ಅಂಬ ಅಂತ ಕೂಡ ಕೂಗ್ತಿದ್ಲು. ಇದೆಲ್ಲ ನೋಡಿಕೊಂಡೆ ನಮಗೆ ಸಿಕ್ಕಿದ್ದೆ ಒಂಟಿ ಸಲಗ. ನೋಡಿದ ತಕ್ಷಣ ಭಯ ಆದ್ರೂ ಅಪ್ಪ ಕೊನೆಗೂ ಒಂದು ವೈಲ್ಡ್ ಅನಿಮಲ್ನ ನೋಡಿದ್ವಿ ಅಂತ ಸಮಾಧಾನ ಆಯಿತು. ಟೈಗರ್ ರಿಸರ್ವ್ ಬಂದು ಯಾವುದೇ ವೈಲ್ಡ್ ಅನಿಮಲ್ನ ನೋಡೋಕ್ಕಾಗಿಲ್ಲ ಅಂತ ಬೇಜಾರಿತ್ತು. ಬಟ್ ಆದರೆ ಕೊನೆಗೂ ಸ್ವಲ್ಪ ಮಟ್ಟಿಗೆ ವೈಲ್ಡ್ ಲೈಫ್ನ ನೋಡಿದ್ವಿ ಅಂತ ಖುಷಿ ಆಯಿತು. 5th ನವಂಬರು ನಾವು ಹೋಗಿದ್ದು. 7th ನವಂಬರು ಗೌರ್ಮೆಂಟ್ ಆಫ್ ಕರ್ನಾಟಕ ಸಸ್ಪೆಂಡ್ ಮಾಡಿದೆ ಸಫಾರೀಸ್ನ. ನೆಕ್ಸ್ಟ್ ಟೈಮ್ ನೀವೇನಾದರೂ ಸಫಾರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಜಾಸ್ತಿ ಸಫಾರಿಗೆ ಅಮೌಂಟ್ ಕೊಟ್ಟು ವೈಲ್ಡ್ ಲೈಫ್ನ ನೋಡೋಕ್ಕಿಂತ ನೀವೇ ನಿಮ್ಮ ಓನ್ ವೆಹಿಕಲಲ್ಲಿ ಹೋದರೆ ಆರಾಮಾಗಿ ಈ ರೀತಿ ವೈಲ್ಡ್ ಲೈಫ್ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು.